ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ನ್ಯಾಚುರಲ್ ಶಬರಿ ಜೀವ. ಇವತ್ತು ಬಿಳಿಕೆರೆ ಸ್ಟೇಷನ್ನಲ್ಲಿ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಿದಂಥ ನಮ್ಮ ಆತ್ಮೀಯರು ಹಾಗೆ ನನ್ನ ಅಚ್ಚುಮೆಚ್ಚಿನ ಗುರುಗಳು ಅಂತ ಹೇಳ್ಬೋದು, MP ಸುರೇಶ್ ಸರ್ರನ್ನು ಇವತ್ತು ಸಂದರ್ಶನ ಮಾಡೋಣ ಅಂತೇಳಿ ಅವ್ರ ಹತ್ರ ಮೊನ್ನೆ ಸಮಯವನ್ನು ಕೇಳಿದಾಗ ಮನೆ ಹತ್ರನೇ ಬನ್ನಿ ಅಂತ ಹೇಳಿದರು. ಸೊ ಮನೆ ಹತ್ರ ಬಂದು ಅವ್ರದ್ದು ಸಂದರ್ಶನವನ್ನು ತಗೊಳ್ತಾ ಇದ್ದೀವಿ. ನೋಡ್ತಾ ಇರೋ ಎಲ್ಲ ಆತ್ಮೀಯರಿಗೆ ನ್ಯಾಚುರಲ್ ಶಬರಿ ಜೀವ ಚಾನಲ್ ವತಿಯಿಂದ ನಮಸ್ಕಾರಗಳು. ಸರ್, ನಿಮಗೂ ಕೂಡ ನನ್ನ ಚಾನಲ್ನ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಸ್ನೇಹಿತರೆ, ನಾವು ಇವತ್ತು ಸರ್ನ ಸ್ವಲ್ಪ ಸಂದರ್ಶನ ಮಾಡೋಣ ಅಂತೇಳಿ ನಾನು ನನ್ನ ಅನಿಸಿಕೆಗಳಲ್ಲಿ ಕೇಳ್ಕೊಂಡಾಗ ಅವರು ತಮ್ಮ ತುಂಬು ಹೃದಯದಿಂದ ಒಪ್ಕೊಂಡಿದ್ದಾರೆ. ಮೊದಲಿಗೆ ಸರ್, ನಿಮ್ಮ ಹೆಸರನ್ನು ಕೇಳ್ಬೋದು? ನನ್ನ ಹೆಸರು MP ಸುರೇಶ್ ಅಂತೇಳಿ. ನನ್ನ ತಂದೆ ಹೆಸರು ಲೇಟ್ ಪುಟ್ಟೇಗೌಡ ಅಂತೇಳಿ. ತಾಯಿ ಹೆಸರು? ತಾಯಿ ಬಂದು ಲೇಟ್ ನಂಜಮ್ಮ. ಓಕೆ. ನಿಮ್ಮದು ಹುಟ್ಟಿದ ದಿನಾಂಕ ಕೇಳ್ಬೋದು? ನಮ್ಮದು 10/6/1993. ಅಲ್ಲ, 65. 1965. ಮತ್ತೆ ತಂದೆ ತಾಯಿ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ತಂದೆ ತಾಯಿ ನಮಗೆ ದೇವರಿದ್ದ ಹಾಗೆ. ದೇವರೇ ನಮಗೆ ತಂದೆ ತಾಯಿ ಅಂತ ಅಂದರೆ ನಮಗೆ ದೇವರೇನೆ. ನಮ್ಮ ತಂದೆ ತಾಯಿ ಇಬ್ಬರು ನನ್ನ ಜೊತೆ ತುಂಬ ಒಡನಾಟ ಇದ್ದರು. ಅವರು ನಮ್ಮ ತಂದೆ ತಾಯಿಗೆ ನಾವು 7 ಜನ ಮಕ್ಕಳು, 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಎಲ್ಲರಲ್ಲೂ ನಾನೇ ಕೊನೆಯವನು, 7ನೇವನು ನಾನು, ಕೊನೆಯವನು. ನನ್ನ ಎಲ್ಲ ಅಕ್ಕಂದರು ಅಣ್ಣಂದರು ಎಲ್ರಿಗೂ ಮದುವೆ ಆಗಿ ಎಲ್ಲ ಸಪ್ರೇಟ್ ಆಗಿದ್ದಾರೆ. ಅದರಲ್ಲಿ ನನ್ನ ಅಕ್ಕಂದ್ರು 3 ಜನ ತೀರೋಗಿದ್ದಾರೆ, 2 ಅಣ್ಣಂದ್ರು ತೀರೋಗಿದ್ದಾರೆ. ನಾನು ನಮ್ಮ ಅಕ್ಕ ಇಬ್ಬರೇ ಉಳಿದಿರೋದು ಈಗ ನನ್ನ ಕುಟುಂಬದಲ್ಲಿ. ಇರಲಿ ಸರ್. ನಮ್ಮ ತಂದೆ ಕೂಡ 1994ನೇ ಸಾಲಿನಲ್ಲಿ ತೀರೋದು. ನಮ್ಮ ತಾಯಿ 2019ರಲ್ಲಿ ತೀರೋದು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ. ಥ್ಯಾಂಕ್ ಯು ಸರ್, ನೀವು ಹುಟ್ಟಿದ್ದು ಯಾವ ಊರು ಅಂತ ನೆನೆಸ್ಬೋದಾ? ನನ್ನ ಹುಟ್ಟೂರು ನಂಬಿನಾಯಕನಹಳ್ಳಿ ಗ್ರಾಮ, ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಗೆ ಸೇರುತ್ತದೆ. ನಂಬಿನಾಯಕನಹಳ್ಳಿ ಅಂತ ನನ್ನ ಹುಟ್ಟೂರು. ನನ್ನ ಜೀವನ ಕೂಡ ಅಲ್ಲೇ ಹಲವಾರು ವರ್ಷಗಳು. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮೂರಿನಲ್ಲೇ ಆಯಿತು, 1ರಿಂದ 4ರವರೆಗೆ. ಆನಂತರ ಶಾಲೆಗೆ ಬರೋಕ್ಕೆ ಮುಂಚೆ ನಿಮ್ಮ ಹುಟ್ಟೂರು ಇದೆ, ಮನೆ ಈಗಲೂ ಇದೆ ಅಲ್ಲಿ ನಿಮ್ದು ಅಲ್ವಾ? ಇತ್ತು ಇಲ್ಲಿವರೆಗೂ. ಈ ಒಂದು 4 ವರ್ಷದವರೆಗೂ ಹಳೆ ಮನೆ ಇತ್ತು ನಮ್ಮದು. ಅದನ್ನ ನಾನು ಸ್ವಲ್ಪ ರಿಪೇರಿ ಮಾಡ್ಕೊಂಡು ಬೇರೆ ರೀತಿ ಚಿಕ್ಕದಾಗಿ ಮಾಡೋಣ ಅಂತೇಳಿ ಒಡ್ಸಾಕ್ಬಿಟ್ಟಿದ್ದೆ. ಅದೀಗ ಹಳೆ ಮನೆನ ಹೊಸದಾಗಿ ಕಟ್ಟಿಸ್ತಾ ಇದ್ದೀನಿ. ಇನ್ನು ಕೊನೆ ಹಂತಕ್ಕೆ ಬಂದಿದೆ. ಅಲ್ಲಿ ಮನೆ ಹತ್ರ ಹೋದಾಗ ಸರ್, ನಿಮ್ಮ ಮನಸ್ಸಲ್ಲಿ ಆಗುವಂಥ ಒಂದು ಪ್ರಶ್ನೆ ಅಥವಾ ಒಂದು ಉತ್ತರ, ನಿಮ್ಮಲ್ಲೇ ಪ್ರಶ್ನೆ ನೀವೇ ಕೇಳ್ಕೊತೀರಾ, ಉತ್ತರ ನೀವೇ ಹೇಳ್ಕೊತೀರಾ? ತುಂಬ ಇದಾಗ್ತದೆ ನನಗೆ. ಆಗಿಂದು ನೆನಪುಗಳು, ಹಳೆ ಮನೆಯದ್ದು ನೆನಪುಗಳು, ನಮ್ಮ ತಂದೆ ತಾಯಿ ಜೊತೆ ನಾವು ಕಳೆದಂಥ ಸಮಯ, ನನ್ನ ಕುಟುಂಬದ ಜೊತೆ ಕಳೆದಂಥ ಸಮಯ. ಅಷ್ಟು ಚಿಕ್ಕ ಜಾಗದಲ್ಲಿ ನಾವೊಂದು 20-30 ಜನ ಒಟ್ಟಿಗೆ ಇದ್ದು ನಾವು. ಆ ನೆನಪುಗಳು ನಮಗೆ ಬಹಳ ಇವತ್ತಿಗೂ ಕೂಡ ಅದು ಕಾಡುತ್ತೆ. ಪ್ರಾಥಮಿಕ ಶಾಲೆ ಎಲ್ಲಿ ಮಾಡಿದ್ದು ಸರ್? ಪ್ರಾಥಮಿಕ ಶಾಲೆ ಬಂದು ನನ್ನ ಹುಟ್ಟೂರು ನಂಬಿನಾಯಕನಹಳ್ಳಿನಲ್ಲೇ 1ರಿಂದ 4ರವರೆಗೆ ಅಲ್ಲೇ. ಹೇಗೆ ಸರ್ ಆ ದಿನಗಳಲ್ಲಿ ನಿಮ್ಮ ತುಂಟಾಟಗಳು? ಆ ದಿನಗಳಲ್ಲಿ ತುಂಟಾಟಗಳ ಬಗ್ಗೆ ನೆನಪಿಸ್ಕೋಬೇಕು ಅಂದರೆ ನಮಗೆ ಒಬ್ಬರು ಅಣ್ಣಯ್ಯಪ್ಪ ಅಂತ ತುಂಬ ಒಳ್ಳೆ ಶಿಕ್ಷಕರಿದ್ರು. ಅಣ್ಣಯ್ಯಪ್ಪನವರು ಅಂತೇಳಿ ಒಳ್ಳೆ ಶಿಕ್ಷಕರಿದ್ರು. ಅವ್ರು ನಮಗೆ ಬಹಳ ಎಲ್ಲ ರೀತಿ ಹೇಳ್ಕೊಡೋರು. ಆದರೂ ನಾವು ಸಣ್ಣ ಮಕ್ಕಳು, ತುಂಟಾಟ ಜಾಸ್ತಿ ಇರ್ತಿತ್ತು. ಬಟ್ ಕಲಿತಾ ಇರ್ತಿದ್ವಿ, ಮಕ್ಕಳ ಜೊತೆಲೆಲ್ಲ ಹಾಗೆ ಇರ್ತಿದ್ವಿ ಅಂತ. ತುಂಬ ನೆನಪುಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಪ್ರೌಢಶಾಲೆ ಬಗ್ಗೆ ಸರ್? ಪ್ರೌಢಶಾಲೆ ಬಂದು ನನಗೆ ಬಿದ್ರಕೋಟೆನಲ್ಲಿ 5ನೇ ತರಗತಿಯಿಂದ 7ನೇ ತರಗತಿವರೆಗೂ ಅಲ್ಲಿ ಮಾಡಿದ ನಂತರ ಪ್ರೌಢಶಾಲೆಗೆ ಹಲ್ಲೆಗೆರೆನಲ್ಲಿ ಇದೆ, ಚೆನ್ನಕೇಶವ ಪ್ರೌಢಶಾಲೆ ಅಂತೇಳಿ. ಅಲ್ಲಿ ನನ್ನ ವಿದ್ಯಾಭ್ಯಾಸನ ಮುಗಿಸ್ದೆ ನಾನು. ಆನಂತರ ನಾನು SLC ಅಲ್ಲಿ ಮುಗಿದ ಕೂಡಲೇ ನಂತರ PUCಗೆ ಮಂಡ್ಯ PES ಕಾಲೇಜ್, ಈವ್ನಿಂಗ್ ಕಾಲೇಜ್ನಲ್ಲಿ ಹೋಗ್ತಾ. ಪ್ರೌಢಶಾಲೆಯಲ್ಲಿ ಸರ್, ಪ್ರೌಢಶಾಲೆಯಲ್ಲಿ ನೀವು ಹೇಗಿದ್ರಿ, ಹೇಗೆ ಓದ್ತಾ ಇದ್ರಿ? ಈಗ ನಿಮಗೆ ಗೊತ್ತಿರುತ್ತೆ. ಪ್ರೌಢಶಾಲೆನಲ್ಲಿ ಹೋಗ್ತಿದ್ವಿ. ಆಗೆಲ್ಲ ನಮಗೆ ಹಳ್ಳಿನಲ್ಲಿ ಕೆಲಸನೂ ಇರ್ತಿತ್ತು, ಕೆಲಸದ ಒತ್ತಡನೂ ಇರ್ತಿತ್ತು.
ಬೆಳಿಗ್ಗೆ ಎದ್ದು ದನ ಕರುಗಳಿಗೆಲ್ಲ ನೋಡಿ ಕಸ ತೆಗೆದು ಸುರಿದು ಎಲ್ಲ ನೋಡ್ಬಿಟ್ಟು ಆ ನಂತರ ನಾವು ಆ, ಊಟ ಮಾಡಿಕೊಂಡು ಶಾಲೆಗೆ ಹೋಗುವಂಥ ಸಮಯ ಇರ್ತಿತ್ತು. ಸ್ವಲ್ಪ ಸಮಯದ ಒತ್ತಡನೂ ಇರ್ತಿತ್ತು, ಆದರೂ ಚೆನ್ನಾಗಿ ಕಲಿತಾ ಇದ್ವಿ. ಪ್ರೌಢಶಾಲೆಯಲ್ಲಿ ಆ, ಸ್ನೇಹಿತರುಗಳ ಜೊತೆಲಿ ಚೆನ್ನಾಗಿ ಒಡನಾಟ ಇತ್ತು ನನಗೆ. ಕಾಲೇಜು ದಿನಗಳು ಸರ್. ಕಾಲೇಜ್ ದಿನಗಳು ನಾನು ಕಾಲೇಜ್ಗೆ ಹೆಚ್ಚು ಹೋಗ್ಲಿಲ್ಲ. ನಾನು PUCಗೆ PES ಕಾಲೇಜ್ ಮಂಡ್ಯದಲ್ಲಿ ಸೇರಿಕೊಂಡೆ, ಈವ್ನಿಂಗ್ ಕಾಲೇಜಲ್ಲಿ. ಸ್ವಲ್ಪ ಆರ್ಥಿಕ ತೊಂದರೆ ಇದ್ದದ್ರಿಂದ ನಾನು ಖಾಸಗಿಯಾಗಿ ಆ, ಬೇರೆ ಯಾವುದೋ ಸಣ್ಣ ಪುಟ್ಟ ಕಂಪ್ನಿ ಕೆಲಸಕ್ಕೂ ಹೋಗ್ಕೊಂಡು PES ಈವ್ನಿಂಗ್ ಕಾಲೇಜಲ್ಲಿ ಕೆಲಸ ಓದ್ತಾ ಇದ್ದು. ಆನಂತರ ನನಗೆ ಸೆಕೆಂಡ್ PUC ಹೋದ್ಮೇಲೆ PUC ಪಾಸ್ ಆಗಲೇ ಇಲ್ಲ, ಸೆಕೆಂಡ್ PUC ಪಾಸ್ ಆಗಲಿಲ್ಲ ನಮ್ಮದು. ಅಷ್ಟಕ್ಕೆ ನಾನು ಊರಲ್ಲಿ ಸ್ವಲ್ಪ ಆರ್ಥಿಕವಾಗಿ ತುಂಬ ತೊಂದರೆ ಇದ್ದಿದ್ದರಿಂದ ನಾನು ಬಿಟ್ಬಿಟ್ಟು ಊರಿಗೆ ಹೋದೆ. ಊರಿನಲ್ಲಿ ಸ್ವಲ್ಪ ಅಪ್ಪ ಅಮ್ಮನ ಜೊತೆ ವ್ಯವಸಾಯ ಮಾಡ್ತಾ ಇದ್ದೆ. ಆ ನಂತರ ನಮ್ಮ ಸಂಬಂಧಿಕರುಗಳು ನನ್ನನ್ನು ವಾಪಸ್ಸು ಮೈಸೂರು ಕರ್ಕೊಂಡು ಬಂದರು. ಯಾವುದೋ ಒಂದು ಉದ್ಯೋಗ ಇಲ್ಲಿ ಮಾಡೋರಿಗೆ ಬನ್ನಿ ಅಂತ ಕರ್ಕೊಂಡು ಬಂದರು. ಒಂದು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೈಸೂರಿನಲ್ಲಿ. ಕಸ್ತೂರಿ ಫುಡ್ ಆ್ಯಂಡ್ ಕೆಮಿಕಲ್ಸ್ ಅಂತೇಳಿ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ಒಂದು 7-8 ತಿಂಗಳು ಕೆಲಸ ಮಾಡೋಷ್ಟೊತ್ತಿಗೆ ಆ ಕಂಪ್ನಿನೂ ಕೂಡ ಬಂದಾಗಬೇಕು. ಸೊ ಹಂಗಾಗಿ ಅದು ಇರಲಿಲ್ಲ. ಆ ನಂತರ ಇಲ್ಲೇ ಬೇರೆ ಬೇರೆ ಕಂಪ್ನಿ ಕೆಲಸ ಮಾಡ್ತಾ ಇದ್ದು. ನಂತರದ ದಿನಗಳಲ್ಲಿ ಎಂಪ್ಲಾಯ್ಮೆಂಟು ಎಕ್ಸ್ಚೇಂಜ್ ಇದ್ದಾಗ, ಎಂಪ್ಲಾಯ್ಮೆಂಟು ಕಚೇರಿಗಳ ಮೂಲಕನೇ ಉದ್ಯೋಗ ಪಡಿಬೇಕಾಗಿದ್ದಾಗ, ಓಕೆ, ಆ ಸಂದರ್ಭಗಳಲ್ಲಿ ಅಂದಾಜು ಯಾವ ಸಾಲ ಇರ್ಬೋದು ಸರ್ ಅದು? ಅಂದ್ರೆ ಯಾವ ವರ್ಷ ಇರ್ಬೋದು? ನನಗೆ 1990ರಿಂದನೂ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಊರಿಗೆ ಹೋದ್ಮೇಲೆ ಗ್ರಾಮ ಪಂಚಾಯತಿ ಇತ್ತು ನಮ್ಗೆ. ಆಗ ಮಂಡಲ್ ಪಂಚಾಯತಿ ಅಂತ, ಬಿದಿರುಕೋಟೆ ಮಂಡಲ ಪಂಚಾಯತಿ ಇತ್ತಾಗ. ಬಿದಿರುಕೋಟೆ ಮಂಡಲ್ ಪಂಚಾಯತಿನಲ್ಲಿ ನನಗೆ ಆಗ ಒಬ್ಬರು ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ನಾವು ಕೇಳ್ಕೊಂಡಾಗ ನಮಗೆ ಒಂದು ಗುಮಾಸ್ತರು ಹುದ್ದೆ ಕೊಟ್ಟರು. ಅಲ್ಲಿ ಸೆಲೆಕ್ಷನ್ ಮಾಡಿ ಗುಮಾಸ್ತರು ಹುದ್ದೆನ ದಿನಗೂಲಿ ನೌಕರನಾಗಿ ತಗೊಂಡಿದ್ರು ನನಗೆ. ಅಲ್ಲೊಂದು ವರ್ಷ ಮಾಡಿದೆ ಪಂಚಾಯತಿ ಕಚೇರಿನಲ್ಲಿ, ಬಿದಿರುಕೋಟೆ ಮಂಡಲ್ ಪಂಚಾಯತಿ ಕಚೇರಿನಲ್ಲಿ ಕೆಲಸ ಮಾಡಿದೆ. ಆನಂತರ ಅಲ್ಲೂ ಕೂಡ ಅದು ದಿನಗೂಲಿ ನೌಕರರು ತಗೊಂಡಿದ್ರು, ಆಮೇಲೆ ತೆಗೆದುಬಿಟ್ರು. ಅಲ್ಲಿಂದ ನಾನು ವಾಪಸ್ ಮೈಸೂರಿಗೆ ಬಂದೆ. ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸರ್, ಕೆಲಸದ ಬಗ್ಗೆ ಹಾಗೆ ಮುಂದೆ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸರ್, ಈಗ ಕಾಲೇಜ್ ದಿನಗಳಲ್ಲಿ ನಿಮ್ಮ ಒಂದಷ್ಟು ಫ್ರೆಂಡ್ಸ್ ಅಂತ ಇರ್ತಾರೆ, ಅದರಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರೆ. ಕಾಲೇಜ್ ಡೇಸಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಅಂದರೆ ಒಬ್ಬ ಜಗದೀಶ್ ಅಂತ ಇದ್ದ. ನಾನು ಹೆಚ್ಚು ಜನನ ಫ್ರೆಂಡ್ಸ್ ಸುಮಾರು ಜನ ಇದ್ದರು, ಬಟ್ ತುಂಬ ಇದಾಗಿದ್ದು ಜಗದೀಶ್ ಅಂತ ಇದ್ದ. ಬಿದಿರುಕೋಟೆಯವರೇ ಒಬ್ಬರು ಜಗದೀಶ್ ಅಂತೇಳಿ ನನ್ನ ಕ್ಲಾಸ್ಮೇಟು. ಅವನು ಈಗಿಲ್ಲ. ಅವನು ಒಂದು ಬಟ್ಟೆ ಅಂಗಡಿ ನಡೆಸ್ತಿದ್ದ. ಅವನು ತೀರೋಗಿದ್ದಾನೆ ಅಂತ ಕೇಳ್ಪಟ್ಟೆ. ಇತ್ತೀಚೆಗೆ ಸಂಪರ್ಕ ಇಲ್ಲ ನನಗೆ. ಅವನೊಬ್ಬನ ತುಂಬ ವಿಶ್ವಾಸಕ್ಕೆ ತುಂಬ ಸ್ನೇಹಿತನ ಭಾಳ ಇದಾಗಿ ಇದು ಮಾಡ್ತಾ ಇದ್ದೆ. ಈಗ ಸರ್, ಕಾಲೇಜು ದಿನಗಳು ನೀವು ಓದಬೇಕಾದ್ರೆ ಅವತ್ತಿನ ಆರ್ಥಿಕ ಪರಿಸ್ಥಿತಿ ಕಷ್ಟ ಇತ್ತು. ಆವತ್ತಿನ ಆರ್ಥಿಕ ಪರಿಸ್ಥಿತಿ ಕಷ್ಟ ಇತ್ತು. ಯಾಕೆಂದರೆ ನಮಗೆ ನಮ್ಮ ತಂದೆ ತಾಯಿಗೆ ನಾವು 7 ಜನ ಮಕ್ಕಳಾಗಿದ್ದರಿಂದ ಅವರು ದುಡಿಮೆ ತಕ್ಕ ಫಲ ಸಿಗ್ತಾ ಇರಲಿಲ್ಲ. ದುಡಿಮೆಗೆ ತಕ್ಕ ಫಲ ಸಿಗ್ತಾ ಇರಲಿಲ್ಲ. 4 ಜನ ಹೆಣ್ಮಕ್ಳನ್ನ ಮದುವೆ ಮಾಡುವಂಥ ಸಂದರ್ಭಗಳು, ಸ್ವಲ್ಪ ಖರ್ಚು ತುಂಬ ಆಗ್ತಾ ಇತ್ತು, ಸಾಲ ಸ್ವಲ್ಪ ಇತ್ತು. ಹಾಗಾಗಿ ಏನಾಯಿತು, ನಮಗೆ ಕಾಲೇಜ್ ದಿನಗಳಿಗೆ ಹೆಚ್ಚಿಗೆ ಆರ್ಥಿಕ ತೊಂದರೆ ಇದ್ದದ್ರಿಂದ ಕೊಡಗೆ ಮೊಟಕುಗೊಳಿಸುವಂಥ ಪರಿಸ್ಥಿತಿ ಬಂತು ನನಗೆ. ಈಗ ನೀವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರೋದಕ್ಕೆ ಸ್ಫೂರ್ತಿ ಯಾರು ಅಂತ ಕೇಳ್ಬೋದಾ? ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಲೇಬೇಕು ಅಂತ ಅನ್ನುವಂಥ ಯೋಜನೆ ಕೂಡ ನನಗೆ ಇರಲಿಲ್ಲ, ಇಡೀ ಇಲ್ಲ. ಓಕೆ, ನನಗೆ ಸ್ಫೂರ್ತಿ ಅಂತ ನಾನು ಒಬ್ಬರ ಹೆಸರು ಹೇಳೋದಾದರೆ, ಎಂಪ್ಲಾಯ್ಮೆಂಟ್ ಆಫೀಸರ್ ಮೈಸೂರಿನಲ್ಲಿ ಇದ್ರು, ನಾರಾಯಣಪ್ಪ ಅಂತೇಳಿ. ನಾನು ಅವ್ರನ್ನ ನೆನ್ಕೋಬೇಕಾಗತ್ತೆ. ಈ ಮೂಲಕ ಥ್ಯಾಂಕ್ಸ್ ಹೇಳ್ಬೋದು ಸರ್ ನೀವು? ಖಂಡಿತ. ಅವ್ರು ಇದ್ದಾರಾ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ನಾರಾಯಣಪ್ಪ ಎಂಪ್ಲಾಯ್ಮೆಂಟ್ ಆಫೀಸರ್, ನಾವು ಅವ್ರನ್ನ ತುಂಬ ನೆನ್ಕೋತೀನಿ. ಅವ್ರಿಗೆ ನಾನು ಆಭಾರಿಯಾಗಿದ್ದಾನೆ. ನಾನು ಇವತ್ತಿಗೂ ಅವ್ರನ್ನ ನೆನ್ಕೋತೀನಿ. ದೇವರು ಅವ್ರನ್ನ ಚೆನ್ನಾಗಿರ್ತೀನಿ. ಅವರು ನಾನು ಹೋಗಿ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಯಾವುದಾದ್ರೂ ಉದ್ಯೋಗ ಕೊಡಿ ಸರ್, ನಾವು ಬಡವರು ಈ ಥರ ಅಂತ ಅಂದಾಗ, ಏನೋ ಒಂದು ಕಳಿಸ್ತೀನಿ ಅಂತೇಳಿ ಅವ್ರೇನು ಮಾಡಿದ್ರು, ಉದ್ಯೋಗ ಕಳಿಸ್ತೀನಿ ಹೋಗಪ್ಪ, ನಿನಗೆ ಮಾಡು, ಸೆಲೆಕ್ಷನ್ ಆಗಿ ಒಳ್ಳೇದಾಗಲಿ ಅಂತ ಹೇಳಿದ್ರು.
1989ನೇ ಇಸ್ವಿನಲ್ಲಿ ಮೈಸೂರು ನಗರ ಪೊಲೀಸ್ಗೆ ಕಳಿಸ್ಕೊಟ್ರು ನನಗೆ. ಹಾ. ಎಂಪ್ಲಾಯ್ಮೆಂಟ್ ಕಾರ್ಡ್ ಕಳಿಸಿದ್ರು. ಸೊ ಆ ಸಂದರ್ಭದಲ್ಲಿ ನಾನು ಹೋಗಿ ಇಂಟರ್ವ್ಯೂ ನಿಂತ್ಕೊಂಡೆ. ಸೆಲೆಕ್ಷನ್ ಆಗಲಿಲ್ಲ. ಹ್ಮ್. ಸೆಲೆಕ್ಷನ್ ಆಗಲಿಲ್ಲ, ರಿಜೆಕ್ಟ್ ಆಯಿತು. ವಾಪಸ್ ಬಂದೆ. ಬಂದು ಕೆಲವು ದಿನಗಳ ನಂತರ ಪುನಃ ಅದೇ ನಾರಾಯಣಪ್ಪ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದೆ. ಸರ್ ಹಿಂಗೆ ಆಗಲಿಲ್ಲ ಸರ್, ಸೆಲೆಕ್ಷನ್ ಆಗಲಿಲ್ಲ, ನಿನಗೆ ಪೊಲೀಸ್ಗೆ ಹೋಗೋಕೆ ಇಷ್ಟ ಏನಪ್ಪ ಅಂತ ಅಂದರು. ಹ್ಮ್. ಸರ್ ತಾವು ಯಾವ್ದು ಹೇಳಿದ್ರು ನಾವೀಗ ದುಡಿಬೇಕು ಸರ್, ನಾವು ಬಡತನ ಇದೆ, ದುಡಿಬೇಕು, ನಮ್ಮ ಕುಟುಂಬ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದೆ, ದುಡಿಬೇಕು, ನಾನು ದುಡಿತೀನಿ ಸರ್ ಅಂತ ಹೇಳಿ ನಾನು ಹೇಳಿದಾಗ, ನಿನಗೆ ಪೊಲೀಸ್ಗೆ ಕಳಿಸ್ತೀನಿ ಹೋಗಯ್ಯ ಅಂತ ಅಂದ್ರು ನನಗೆ. ಅಂತ ಇದಾಗಿ ದೃಢ ನಿರ್ಧಾರದಿಂದ ನನಗೆ ಹೇಳಿದ್ರು. ಸೊ ನಾನು ಅವ್ರು ಹೇಳಿದ್ರಲ್ಲ ಅನ್ನೋ ಧೈರ್ಯದ ಮೇಲೆ ಬಂದೆ. ನಂತರ 1992-93 ಆ ಸಂದರ್ಭದಲ್ಲಿ ನನಗೆ ಒಂದು ಪೊಲೀಸ್ ಇಂಟರ್ವ್ಯೂ ಬರುತ್ತೆ ಮೈಸೂರು ಜಿಲ್ಲಾ ಪೊಲೀಸಿಂದ. ಹ್ಮ್. ಸೊ ಆಗ ಹೋಗಿ ನಾನು ಸೆಲೆಕ್ಷನ್ ಆಗುತ್ತೆ. ಮಾನ್ಯ ನಾವಾಗ ಒಬ್ಬರು SP ಸಾಹೇಬ್ರನ್ನ ನಮ್ಮ ಜೀವನ ಪೂರ್ತ ನೆನ್ಕೊಳ್ಳುವಂಥ ಸನ್ನಿವೇಶ. ಹ್ಮ್. ಹ್ಮ್. ಮಾನ್ಯ IPS ಸಾಹೇಬರು ಸುರೇಶ್ ಬಾಬು ಸಾಹೇಬರು, Okay. ಅವ್ರನ್ನೂ ಕೂಡ ನಾವು ಮರೆಯೋದಿಲ್ಲ. ಅವರು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಸೆಲೆಕ್ಷನ್ ಮಾಡಿದ್ರು ನಮ್ಮನ್ನೆಲ್ಲರನ್ನು. ಅದರಲ್ಲೂ ಆ ಸಂದರ್ಭದಲ್ಲಿ ಏನಾಗಿತ್ತು, 1993ನಲ್ಲಿ ಏಜ್ ಫ್ಯಾಕ್ಟ್ಸ್ ಇರುವಂಥವ್ರನ್ನ, ಹೆಚ್ಚು ಏಜ್ ಇರುವಂಥವ್ರನ್ನೇ ನೋಡಿ ಆದಷ್ಟು ಉತ್ತಮವಾಗಿ ಸೆಲೆಕ್ಷನ್ ಮಾಡ್ತಾರೆ. ನಮ್ಮ ಸೆಲೆಕ್ಷನ್ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಎಬೋವ್ 25 ಜಾಸ್ತಿ ಇರುವಂಥವ್ರು ಸೆಲೆಕ್ಷನ್ ಆಗ್ತೀವಿ ನಾವು. 34 ವರ್ಷದವರೆಗೂ ಇದ್ದಂಥವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ SP ಸಾಹೇಬ್ರಾಗ. ಯಾಕಂದರೆ ಎಲ್ರಿಗೂ ಏಜ್ ಆಗಿದೆ, ಇವ್ರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ಒಳ್ಳೆಯ ಯೋಚನೆ ಆ ಸಾಹೇಬ್ರ ಹತ್ರ ಇತ್ತು. ಅವರು ಅಷ್ಟು ಜನಕ್ಕೆ ಭಾಳಷ್ಟು ಇದು ಮಾಡಿಕೊಟ್ರು. ಅವರು ಆ ನಂತರ ನಮಗೆ ಕೇಂದ್ರ ಸ್ಥಾನಕ್ಕೆ ಸೆಲೆಕ್ಷನ್ ಮಾಡಿದ್ರು. ಸೆಲೆಕ್ಷನ್ ಆದಮೇಲೆ ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಇದಕ್ಕೆ ಕರ್ತವ್ಯಕ್ಕೆ ಹಾಜರಾಗಕ್ಕೆ ಆರ್ಡರ್ ಬರುತ್ತೆ. ನಾವು ಆಗಸ್ಟ್ 10ನೇ ತಾರೀಕು 1993ರಲ್ಲಿ ಇಲಾಖೆಗೆ ಬಂದು ಜಾಯ್ನ್ ಆಗ್ತೀವಿ. ಆಗಲೂ ಕೂಡ ಅದೇ SP ಸಾಹೇಬ್ರು ಇರ್ತಾರೆ, ಅವ್ರ ಮುಂದೆನೇ ನಾವು ಜಾಯ್ನ್ ಆಗ್ತೀವಿ. ನಿಮ್ಗೆ ಏನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಇವತ್ತು ಮಂಗಳವಾರ ನನಗೆ ಭಾಳ ವಿಶೇಷವಾದ ದಿನ. ಮಂಗಳವಾರ ನನಗೆ ಎಲ್ಲ ರೀತಿ ಒಳ್ಳೆಯದಾಗಿರುವಂಥ ದಿನ. ಈ ದಿನ ಮಂಗಳವಾರ ನಾವು ನಿಮ್ಗೆ ಸಂದರ್ಶನ ಕೊಡ್ತಾ ಇದ್ದೀನಿ ಅಂದರೆ ನನಗೆ ಇಂಟರ್ವ್ಯೂ ಬಂದಿದ್ದು ಮಂಗಳವಾರ, ಉದ್ಯೋಗ ಸೆಲೆಕ್ಷನ್ ಆಗಿದ್ದು ಮಂಗಳವಾರ, ಇಂಟರ್ವ್ಯೂ ನಡೆದಿದ್ದು ಮಂಗಳವಾರ, ಡ್ಯೂಟಿಗೆ ಜಾಯ್ನ್ ಆಗಿದ್ದು ಕೂಡ ಮಂಗಳವಾರ. ನೋಡಿ ಮಂಗಳವಾರ ಸ್ನೇಹಿತರೆ, ನನಗೆ ಬಹಳ ಮಂಗಳವಾರ ಅನ್ನೋದು ವಿಶೇಷವಾದ. ಕೆಲವರು ನಾವು ಮಂಗಳವಾರ ಅನ್ನೋದು ಶುಭ ಅಂತೇಳಿ ಭಾವಿಸ್ತಾ ಇರ್ತೀವಿ. ಈಗ ನಮಗೆ ಸುರೇಶ್ ಸರ್ ಹೇಳಿದ ಪ್ರಕಾರ ಮಂಗಳವಾರನೂ ಒಂದು ವಿಶೇಷವಾದ ದಿನ ಇರುತ್ತೆ. ಹಾಗೇನೆ ಸರ್ ನಾ ಮಾತಾಡ್ತಾ ಹೋಗ್ತೀನಿ. ಸರ್ ಈಗ ಸೇವೆಗೆ ಸೇರಿದಾಗ ಮೊದಲ ದಿನಗಳು, ಆ ದಿನಗಳು ಅಂದ್ರೆ ಸೇವೆಗೆ ಸೇರಿದಂತ ಸಂದರ್ಭದಲ್ಲಿ ಆ ದಿನಗಳು ಹೇಗಿತ್ತು ಸರ್? ಆ ಕಷ್ಟವಾಗಿತ್ತು? ದಿನಗಳ ಬಗ್ಗೆ ನಮಗೆ ಪೊಲೀಸ್ ಕೆಲಸ ಸಿಕ್ಬಿಡುತ್ತೆ. ಮನೆಯಲ್ಲೆಲ್ಲ ಹೋಗಿ ವಿಚಾರ ಹಂಚ್ಕೊತೀನಿ. ಮನೆಯಲ್ಲಿ ಎಲ್ಲರೂ ಗಾಬರಿ ಆಗ್ತಾರೆ. ಕೆಲವರು ಪೊಲೀಸ್ ಕೇಸ್ ಕೊಟ್ಟೋಗ್ಬಿಟ್ಟ ಮಗ, ಪೊಲೀಸ್ ಕೆಲಸ ಕೊಟ್ಟೋಗ್ಬಿಟ್ಟ, ಏನಾಯ್ತದೋ, ಅಲ್ಲಿ ಹೆಣ ಕಾಯ್ಬೇಕು ಅನ್ನುವಂಥ ಹೌದು. ಮನಸ್ಥಿತಿ ಇರ್ತದೆ. ಹೌದು, ಆಗ ಹೌದು. ಆಗ ಆ ಥರದ ಮನಸ್ಥಿತಿ ಇರ್ತಿತ್ತು. ಅವ್ರಿಗೆ ಗೊತ್ತಿಲ್ಲ, ನನಗೂ ಸರಿಯಾಗಿ ಗೊತ್ತಿಲ್ಲ ಪೊಲೀಸ್ ಕೆಲಸದ ಬಗ್ಗೆ ಏನು, ನನಗೂ ಸರಿಯಾಗಿ ಗೊತ್ತಿಲ್ಲ. ಏನು ದೇವ್ರು ನಮ್ಗೆ ಆಶೀರ್ವಾದ ಮಾಡ್ದ, ಪೊಲೀಸ್ ಕೆಲಸ ಸಿಕ್ತು. ಮನೇಲೆಲ್ಲ ಈಗ ಸಪೋಸ್ ನಮ್ಮ ತಾಯಿನೇ ಹೇಳಿದ್ರು, ಓ ಮಗ ಪೊಲೀಸ್ ಕೆಲಸ ಯಾಕಪ್ಪ, ಹೆಣಕಾಯಕ್ಕೆ ಹೋಗ್ಬೇಕು, ಆ ಥರ ಮನಸ್ಥಿತಿ. ಅದು ಗೊತ್ತಿಲ್ಲ ಅವ್ರಿಗೆ. ಹೌದು, ಹೌದು. ಆ ಥರದ್ದು ಇವೆಲ್ಲ ನೋಡಿದಾಗ ಏನಾಗುತ್ತೆ, ಕೆಲವರು ನಮ್ಮ ಅಕ್ಕಪಕ್ಕ ನಮ್ಮನ್ನ ಸ್ವಲ್ಪ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇದ್ದವರೆಲ್ಲರೂ, ಮಗ ನೀನು ಪೊಲೀಸ್ ಕೆಲಸ ಕೊಟ್ಟಾಯ್ತಾ ಇದೆಯಾ ಮಗ ಅನ್ನೋ ಮಟ್ಟಕ್ಕೆ ಮಾತಾಡಕ್ಕೆ ಶುರು ಮಾಡೋದು. ನಾವು ಸ್ವಲ್ಪ ಇರೋದ್ರಲ್ಲಿ ಧೈರ್ಯ ಮಾಡಿ ಬಂದು ಇದು ಮಾಡಿದ್ರು. ಮೊದಲನೇ ದಿವಸ ಹೋಗಿ ಜಾಯಿನ್ ಆದ್ವಿ. ನಮ್ಮ ತರಬೇತಿಗೆ ಅಂತ DR ಕಳಿಸಿದ್ರು. ಆನಂತರ ಒಂದು 20 ದಿವಸ ಆದಮೇಲೆ ಒಂದು ದಿವಸ ನಮ್ಮನ್ನು ಪೋಸ್ಟಿಂಗ್ ಕೊಟ್ಟರು. ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಗೆ ಪೋಸ್ಟಿಂಗ್ ಕೊಟ್ಟರು. ಚಾಮರಾಜನಗರ ಮೈಸೂರು ಜಿಲ್ಲೆ ಒಟ್ಟಿಗೆ ಇದ್ದಾಗ ಒಂದೇ ಜಿಲ್ಲೆ ಆಗಿತ್ತು. ಆಗ ಚಾಮರಾಜನಗರಕ್ಕೆ ಕೊಟ್ಟರು. ನಾವು ಸೆಪ್ಟೆಂಬರ್ 1st ವೀಕಲ್ಲಿ, ಐ ಥಿಂಕ್ ಸೆಪ್ಟೆಂಬರ್ 1st ವೀಕು 1993ನಲ್ಲಿ ನಾವು ಚಾಮರಾಜನಗರ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ವರದಿ ಮಾಡ್ತೀವಿ. ಸುಮಾರು ಆಗಲೇ ಒಂದು 11-12 ಗಂಟೆ ಆಗಿರ್ತದೆ. ಆಗಿನ ಸಬ್ ಇನ್ಸ್ಪೆಕ್ಟರ್ ಆಗ ಗಣಪತಿ ಮೆರವಣಿಗೆ ಸಂದರ್ಭ ಆಗಿ
ಮೊದಲನೇ ದಿನದ ಅನುಭವ ನಾನು ನಿಮ್ಮ ಹತ್ರ ಹೌದು ಸರ್. ಹೌದು. ಗಣಪತಿ ಬಿಡೋ ಸಂದರ್ಭ ಆಗ ನಮಗೆ ಪೊಲೀಸ್ ಕೆಲಸನೇ ವಸ್ತು ಆಗ್ತಾನೆ, ಇನ್ನೂ ತರಬೇತಿನೂ ಮುಕ್ತಾಯ ಆಗಿಲ್ಲ. ಸೊ ನಾವು ಹೋಗ್ತೀವಿ, ನಾನು ನನ್ನ ಸ್ನೇಹಿತರುಗಳು ಭಾಳ, ಇಲ್ಲಿ ಅವ್ರ ಹೆಸರುಗಳು ನಾನು ಹೇಳಲೇಬೇಕು, ನನ್ನ ಜೊತೆ ಭಾಳಷ್ಟು ಕರ್ತವ್ಯದಲ್ಲಾಗಲಿ ನನ್ನ ಎಲ್ಲ ರೀತಿ ಕೆಲಸಗಳಲ್ಲಿ ನನ್ನ ಜೊತೆಗೆ ಇದ್ದಂಥವರು ಭಾಳ ಸ್ನೇಹಿತರುಗಳವರು. ಎಚ್ ಎಂ ಮಾದೇಗೌಡ ಅಂತ ಒಬ್ಬ, ಶೇಷಾಚಲ ಅಂತೇಳಿ, ಇವರಿಬ್ರು ನನ್ನ ಜೊತೆಲೇ ಅಲ್ಲಿ ನಗರಕ್ಕೆ ಬಂದರು. ಆ ನಂತರ ಜೊತೆಲೆ ಒಂದೇ ಸ್ಟೇಷನಲ್ಲಿ ಕೆಲಸ ಮಾಡಿದ್ರು. ನಮಗೆ ಒಬ್ಬೊಬ್ರಿಗೂ ಒಂದೊಂದು ಕಡೆ ಗಣಪತಿಗಳು, ಅವಾಗ ಸುಮಾರು ಗಣಪತಿಗಳು ಬಿಡ್ತಾ ಇರ್ತಾರೆ. ನಮ್ಗೆ ಹೋಗಿ ರಿಪೋರ್ಟ್ ಮಾಡಿದಾಗ ನಮಗೆ ಒಂದು ಗಣಪತಿಗೆ ಮೆರವಣಿಗೆಗೆ ಒಬ್ರು ಸೀನಿಯರ್ ಜೊತೆಗೆ ಹಾಕ್ತಾರೆ. ರಾತ್ರಿ ಎಲ್ಲ ಮೆರವಣಿಗೆ ಆಗುತ್ತೆ, ನೈಟ್ ಡ್ಯೂಟಿ ಸಮೇತ ಮಾಡ್ತೀವಿ, ಹಗಲು ನೈಟ್ ಮಾಡ್ತೀವಿ. ಆ ದಿನದ ಅನುಭವ ಹೆಂಗಿತ್ತು ಅಂತಂದ್ರೆ, ಗಣಪತಿ ಮೆರವಣಿಗೆಯಲ್ಲಿ ನಾವು ಹೊಸದಾಗಿ ಲಾಠಿ ಇಟ್ಕೊಂಡು ಯೂನಿಫಾರ್ಮ್ ಹಾಕೊಂಡು ನಾವು ಹೋಗಿರ್ತೀವಿ. ಗಣಪತಿ ವಿಸರ್ಜನೆ ಮಾಡುವಾಗ ಕೆರೆ ಒಳಗಡೆ ಒಬ್ಬ ವಿಸರ್ಜನೆ ಮಾಡಕ್ ಹೋದನು ನೀರಲ್ಲಿ ಮುಳುಗೋಗ್ಬಿಡ್ತಾನೆ. ಮೊದಲನೇ ದಿವಸ, ನನ್ನ ಕರ್ತವ್ಯದ ಮೊದಲನೇ ದಿವಸ ಮುಳುಗೋಗ್ಬಿಡ್ತಾನೆ ಒಬ್ಬ. ಅದರದ್ದು ಡೆಡ್ ಬಾಡಿ ಕಾಯ್ಲಿಕ್ಕೆ ನನಗೆ ನೇಮಕ ಮಾಡ್ತಾರೆ, ನನಗೆ ಮತ್ತೊಬ್ಬರಿಗೆ ಸೀನಿಯರ್ಗೆ ನೇಮಕ ಮಾಡ್ತಾರೆ. ನನ್ನ ಕರ್ತವ್ಯದ ಮೊದಲನೇ ಡೆಡ್ ಬಾಡಿ ಕಾಯೋ ಕೆಲಸ ಪೊಲೀಸ್ ಕೆಲಸ ಅದಾಗಿದೆ. ಅದು ತುಂಬ ಇವತ್ತಿಗೂ ಕೂಡ ಅದನ್ನು ನೆನ್ಕೊಳ್ಳೋವಂಥ ವಿಚಾರ. ನನ್ನ ಅನುಭವ ಅಲ್ಲಿಂದ ಪ್ರಾರಂಭ ಆಗ್ತದೆ. ಆವಾಗ ನಮಗೆ ಕೆಲವು ಪೊಲೀಸ್ ಕೆಲಸದ ಬಗ್ಗೆ ಸ್ವಲ್ಪ ಧೈರ್ಯ ಬರುತ್ತೆ, ಆ ಕೆಲಸ ಎಲ್ಲ ಆದಮೇಲೆ ಧೈರ್ಯ ಬರುತ್ತೆ. ಆನಂತರದ್ದು ಹಂತವಾಗಿ ಪೊಲೀಸ್ ಕೆಲಸದಲ್ಲಿ ಇವತ್ತು ಮಾಡಿದ್ದು ನಾಳೆ ಬರುತ್ತೆ ಅಂತ ಪೊಲೀಸ್ ಕೆಲಸದಲ್ಲಿ ಯಾವತ್ತೂ ಇಲ್ಲ. ಹೊಸದಾಗಿ ಕರ್ತವ್ಯಗಳು ಸೃಷ್ಟಿ ಆಗ್ತಾವೆ ಪೊಲೀಸಲ್ಲಿ. ಇವತ್ತು ಮಾಡಿದ ಕೆಲಸ ನಾಳೆಗೆ ಬರುತ್ತೋ ಇಲ್ವೋ, ನಾಳೆಗೆ ಹೊಸ್ತು ಬರುತ್ತೆ, ಆಚೆ ನಾಡಿಗೆ ಹೊಸ್ತು ಬರುತ್ತೆ. ಹೀಗೆ ಯಾವಾಗ ಯಾವ ಕರ್ತವ್ಯ ಬರುತ್ತೆ ಅಂತ ನಮಗೆ ಗೊತ್ತೇ ಇರೋಲ್ಲ, ನಮ್ಮ ಅಧಿಕಾರಿಗಳಿಗೂ ಗೊತ್ತಿರಲ್ಲ. ಅದು ಬರ್ತಾ ಇರ್ತದೆ, ಅದಕ್ಕೆ ಹೊಂದ್ಕೊಂಡು ಆಯಾ ದಿನದ ಕರ್ತವ್ಯಕ್ಕೆ ಹೊಂದ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಹೌದು ಸರ್. ಈಗ ನಿವೃತ್ತಿ ಯಾವ ದಿನಾಂಕದಂದು ನೀವು ನಿವೃತ್ತಿ ಹೊಂದಿದ್ರಿ? ನಿವೃತ್ತಿ ನಂದು ಜೂನ್ 30, 2025. ಜೂನ್ 30, 2025 ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ನನಗೆ ನಿವೃತ್ತಿ ಆಗುತ್ತೆ. ಈ ಮೊದಲೇ ನಾನು ಚಾಮರಾಜನಗರದಿಂದ ಜಿಲ್ಲೆ ಬೈಫರ್ಕೇಶನ್ ಆಗುತ್ತೆ. 1997ರಲ್ಲಿ ಜಿಲ್ಲೆ ಬೈಫರ್ಕೇಶನ್ ಆಗುತ್ತೆ. 1998ರಲ್ಲಿ ನಾವೇನು ಮಾಡ್ತೀವಿ, ಮೈಸೂರು ಜಿಲ್ಲೆಗೆ ಹೋಗೋಣ ಅಂತೇಳಿ ನಾವು ವಾಪಸ್ ಮೈಸೂರು ಜಿಲ್ಲೆಗೆ ಕೇಳ್ಕೊತೀವಿ. 98ರಲ್ಲಿ ಮೈಸೂರು ಜಿಲ್ಲೆಗೆ ಬಂದಾಗ ನಮ್ಮನ್ನ KR ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ತೀನಿ. ಅಲ್ಲಿ ಸುಮಾರು ಒಂದು 5 ವರ್ಷ, 4.5 ವರ್ಷ ಕೆಲಸ ಮಾಡ್ತೀನಿ. ಅಲ್ಲಿಂದ ನಾನು 2002ಕ್ಕೆ ಹುಣಸೂರು ಪಟ್ಟಣ ಠಾಣೆಗೆ ಹೋಗ್ತೀನಿ. ಹುಣಸೂರು ಪಟ್ಟಣ ಠಾಣೆಯಿಂದ ಆನಂತರ ನಾನು 2012ಕ್ಕೆ ಹೆಡ್ ಕಾನ್ಸ್ಟೇಬಲ್ ಆಗಿ ಮುಂಬಡ್ತಿ ಬಂದು ನಾನು ಇಲ್ವಾಲ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ತೀನಿ. ಅಕ್ಟೋಬರ್ 2012 ಕೊನೆಯಲ್ಲಿ ಬಂದು ಇಲ್ವಾಲ ಪೊಲೀಸ್ ಸ್ಟೇಷನ್ ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತೀನಿ. ಆ ನಡುವೆ ಒಂದು 8-9 ತಿಂಗಳು ಜೈಪುರ ಪೊಲೀಸ್ ಸ್ಟೇಷನ್ಗೂ ಕೂಡ ವರ್ಗ ಆಗುತ್ತೆ. ವಾಪಸ್ ಪುನಃ ಮ್ಯೂಚುವಲ್ ಮಾಡ್ಕೊಂಡು ವಾಪಸ್ಗೆ ಇಲ್ವಾಲಕ್ಕೆ ಬರ್ತೀನಿ. ನಾನು ಇಲ್ವಾಲ ಪೊಲೀಸ್ ಠಾಣೆಯಲ್ಲಿ 2022 ತನಕ ನಾನು ಕೆಲಸ ಮಾಡ್ತಾ ಇರ್ತೀನಿ. 2022 ಜೂನಲ್ಲಿ ನನಗೆ ಪ್ರಮೋಷನ್ ಆಗುತ್ತೆ, ASI ಆಗಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗುತ್ತೆ. ಅಲ್ಲಿ ನಂತರ ನನ್ನ KR ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. KR ನಗರ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಿ 2024 ಜನವರಿನಲ್ಲಿ ನನಗೆ ಅಲ್ಲಿಂದ ನಾನೇ ವಾಲಂಟ್ರಿ ಬಿಳಿಕೆರೆ ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತೀನಿ. ಹೆಲ್ತ್ ಇಶ್ಯೂಸ್ ಮೇಲೆ ಸ್ವಲ್ಪ ನನಗೆ ಟ್ರಾನ್ಸ್ಫರ್ ಮಾಡಿ ಅಂತ ಮಾನ್ಯ SP ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಅಲ್ಲಿಗೆ ಬಿಳಿಕೆರೆ ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ತೊಗೊಂಡು ಬರ್ತೀನಿ. ಅಲ್ಲಿಂದ 2024 ಜನವರಿಯಿಂದ 2025 ಜೂನ್ವರೆಗೆ ಬಿಳಿಕೆರೆ ಪೊಲೀಸ್ ಸ್ಟೇಷನ್ನಲ್ಲಿ ASI ಕೆಲಸ ಮಾಡಿ ಅಲ್ಲಿ ನಾನು ನಿವೃತ್ತಿ ಹೊಂದ್ತೀನಿ. ಆನಂತರ ನನಗೆ ನಿವೃತ್ತಿ ಹೊಂದೋ ಸಂದರ್ಭ
ನಾವು ತುಂಬ ನೆನಪು ಮಾಡ್ಕೊಳ್ಳುವಂಥ, ನಮ್ಮ ಜೀವನವಿಡೀ ನೆನಪು ಮಾಡ್ಕೊಳ್ಳುವಂಥ ಒಳ್ಳೆ ಸ್ಟೇಷನ್ನು, ಒಳ್ಳೆ ಸ್ನೇಹಿತರು, ಒಳ್ಳೆ ಅಧಿಕಾರಿಗಳಿದ್ದಂಥ ಸಂದರ್ಭ. ಹೌದು. ಅಲ್ಲಿ ನಮ್ಮನ್ನ ನಿವೃತ್ತಿ ಸಮಯದಲ್ಲಿ ಭಾಳ ಪ್ರೀತಿಯಿಂದ, ಭಾಳ ಗೌರವದಿಂದ ನಡೆಸ್ಕೊಳುತ್ತೆ ಆ ಪೊಲೀಸ್ ಸ್ಟೇಷನ್ ನಮ್ಮನ್ನ ಅಧಿಕಾರಿಗಳು. ಅಲ್ಲಿ ಇನ್ಸ್ಪೆಕ್ಟರ್ ಮೇಡಮ್ ಇದ್ರು, ಲೋಲಾಕ್ಷಿ ಮೇಡಮ್ ಅಂತ ಹೇಳಿ, ಅವ್ರ ಹೆಸರು ಕೂಡ ನಾನು ಹೇಳಲೇಬೇಕು. ಅದಾದ ನಂತರ ಕೆಲವು ದಿನಗಳಲ್ಲಿ ಇವರು ಹುಣಸೂರು ಟೌನ್ ಇನ್ಸ್ಪೆಕ್ಟರ್ ನಮಗೆ ಇದಾಗ್ತಾರೆ. ಅವರು ಇನ್ಚಾರ್ಜ್ ಆಗಿ ಬಂದಿರ್ತಾರೆ, ಅವರು ಕಶ್ಯಪ್ ಸಾಹೇಬ್. ಅದಾದಮೇಲೆ ಅಲ್ಲಿ ನಮ್ಮ ಟೌನು ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮೇಡಮ್ ಇರ್ತಾರೆ, ಎಲ್ಲೆಂಡೋ ಸಬ್ ಇನ್ಸ್ಪೆಕ್ಟರ್ ಮೇಡಮು, ಪೂಜಾಶ್ರೀ ಮೇಡಮ್ ಅಂತೇಳಿ, ಲಕ್ಷ್ಮಮ್ಮನವರು ಅಂತೇಳಿ, ಇಶ್ರತ್ ಬೇಗಮ್ ಅಂತೇಳಿ ಇರ್ತಾರೆ. ಅವರೆಲ್ಲರೂ ಮತ್ತು ನನ್ನ ಅಲ್ಲಿನ ಎಲ್ಲ ಸ್ನೇಹಿತರುಗಳು, ನಮ್ಮ ಪೊಲೀಸ್ ಠಾಣೆ ಎಲ್ಲ ಸ್ನೇಹಿತರುಗಳು, ನಮ್ಮ ರೈಟ್ರು, ನಮ್ಮ ಅಶೋಕ್ ಕುಮಾರ್, ಅವರೆಲ್ಲ ಸೇರಿ ನಮಗೆ ನನ್ನ ಕುಟುಂಬನ ಕರೆದು ನಿವೃತ್ತಿ ಸಂದರ್ಭದಲ್ಲಿ ನನ್ನ ಕುಟುಂಬಕ್ಕೆ ಎಲ್ರಿಗೂ ಕರೆದು ಅವರು ಒಂದು ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮನ್ನ ಕರೀತಾರೆ. 30ನೇ ತಾರೀಕು ಸಂಜೆ ನಮ್ಮನ್ನು ಕರೆದಾಗ ಅಲ್ಲಿ ನಾವು ಅಲ್ಲಿ ಹೋದಾಗ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಅಷ್ಟು ಅದ್ಧೂರಿಯಾಗಿ ನಮ್ಮನ್ನು ಸನ್ಮಾನ ಮಾಡಿ ನಮ್ಮನ್ನು ಗೌರವಿಸ್ತಾರೆ. ಒಳ್ಳೆಯ ರೀತಿಯಿಂದ ಗೌರವಿಸಿ ನಮ್ಮನ್ನು ಇಷ್ಟು ವರ್ಷ ಸೇವೆ ಮಾಡಿದ್ದಕ್ಕೆ ಗೌರವದಿಂದ ನಮ್ಮನ್ನು ಕಳಿಸ್ಕೊಡ್ತಾರೆ. ಅದು ನನ್ನ ನೆನಪು, ನನ್ನ ಜೀವನ ಪರ್ಯಂತ ನೆನಪು ಅಂತ ಸನ್ನಿವೇಶ ಅದಾಗಿರುತ್ತೆ. ಅದು ಯಾವತ್ತೂ ನಾವು ಮರೆಯಲ್ಲ. ಹೌದು. ಸೊ ತಾವು ಕೇಳಿದ್ರಿ ನನಗೆ ಪೊಲೀಸ್ ಕೆಲಸದಲ್ಲಿ ಸ್ಫೂರ್ತಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಕೇಳಿದ್ರಿ. ನಾನು ಮೊದಲನೇದಾಗಿ ಚಾಮರಾಜನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಿದಾಗ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರೀಗ ಅಡಿಷನಲ್ ಎಸ್ ಪಿ ಆಗಿ ರಿಟೈರ್ಡ್ ಆಗಿದ್ದಾರೆ, ಸನ್ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಅಂತೇಳಿ. ಅವರು ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಅಡಿಷನಲ್ ಎಸ್ ಪಿ ಆಗಿ ರಿಟೈರ್ಡ್ ಆಗೋದು. ಈಗ ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಒಳ್ಳೆ ಅಧಿಕಾರಿಯಾಗಿ ಕೂಡ ರಿಟೈರ್ಡ್ ಆದರು. ಅವರು ನನಗೆ ರೋಲ್ ಮಾಡಲಿದ್ದಾಗ ತುಂಬ ಕರ್ತವ್ಯದಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿ ಅವರು. ನಾವು ಇವತ್ತು ನೆನ್ಕೋತೀವಿ, ಅವರೇ ನಮಗೆ ಸ್ಫೂರ್ತಿ. ಪೊಲೀಸ್ ಇಲಾಖೆಯಲ್ಲಿ ಏನೂ ಗೊತ್ತಿಲ್ಲ, ನಾವು ಅಲ್ಲಿ ಹೋಗ್ಬಿಟ್ಟಿದ್ದೀವಿ, ಪೊಲೀಸ್ ಕೆಲಸ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅವರು ನಮ್ಗೆ ಸ್ಫೂರ್ತಿ. ಅದಾದ ನಂತರ ಹಲವಾರು ಜನ ಅಧಿಕಾರಿಗಳು ಬರ್ತಾರೆ, ಭಾಳಷ್ಟು ನಮಗೆ ತಿಳುವಳಿಕೆ ಅಂಥದ್ದು ಒಂದೊಂದು ಪೊಲೀಸ್ ಸ್ಟೇಷನ್ಲು ಒಬ್ಬೊಬ್ಬರು ಹಂತವಾಗಿ ತಿಳುವಳಿಕೆ ಹೇಳ್ತಾರೆ. ಪೊಲೀಸ್ ಅವರು ಹಂತವಾಗಿ ಒಂದೊಂದು ಪಾಠ ಕಲಿತಾರೆ, ಖಂಡಿತ ಕಲಿತಾರೆ, ಜೊತೆಲಿ ಕಲಿಸ್ತಾರೆ ಸರ್. ಕಲಿಸ್ಬೇಕಾದಂತ ಕೆಲವು ಸಂದರ್ಭಗಳು ಇರ್ತದೆ. ಹೌದು. ಆ ಸಂದರ್ಭದಲ್ಲಿ ನೆಕ್ಸ್ಟ್ ಪ್ರಶ್ನೆ ಅದೇ ಇದೆ ಸರ್. ಈಗ ಆಗಿನ ಕಾಲದ ಮಕ್ಕಳು ಅಂದ್ರೆ ನೀವುಗಳು ಓದ್ತಾ ಇರೋಂಥ ಸಂದರ್ಭದಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೂ ಈಗಿನ ವಿದ್ಯಾರ್ಥಿಗಳಿಗೂ ಏನ್ ಕಿವಿ ಮಾತು ಹೇಳ್ಬೋದು ಸರ್? ಅಂದ್ರೆ ಆಗ ನೀವು ಓದ್ತಾ ಇರ್ಬೇಕಾದ್ರೆ ದುಶ್ಚಟಗಳೆಲ್ಲ ತುಂಬಾನೇ ಕಮ್ಮಿ ಇತ್ತು. ಈಗ ಬೆಳಿತಾನೆ ದುಶ್ಚಟಗಳನ್ನ ಕಲ್ತ್ಕೊ ಬಂದಿರ್ತಾರೆ, ಓದೋದ್ರ ಕಡೆ ತುಂಬಾ ಗಮನ ಕಮ್ಮಿ ಇರುತ್ತೆ, ಬೇಡದೇನೆ ಇರುವಂತ ಕೆಲಸಗಳೆಲ್ಲ ತುಂಬಾ ಮಾಡ್ತಾರೆ, ಬೇಕಾಗಿರುವಂತ ಕೆಲಸಗಳನ್ನ ಯಾವುದು ಮಾಡಲ್ಲ ಅವರು. ಅವ್ರುಗಳಿಗೆ ನಿಮ್ಮ ಕಿವಿ ಮಾತು ಹೇಳೋದಾದ್ರೆ ಸರ್? ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು ಏನಪ್ಪಾ ಅಂದ್ರೆ, ಈ ಹಿಂದೆ ಇದ್ದಂತ ವಿದ್ಯಾರ್ಥಿ ಜೀವನನೇ ಬೇರೆ, ಹೀಗಿರುವಂತ ವಿದ್ಯಾರ್ಥಿ ಜೀವನ ಬೇರೆ. ಈಗ ಎಲ್ಲ ಯಾಂತ್ರಿಕವಾಗಿ ಬಂದ್ಬಿಟ್ಟಿದೆ. ಮೊಬೈಲ್ ಬಳಕೆ ಅತಿಯಾಗಿದೆ ವಿದ್ಯಾರ್ಥಿಗಳಲ್ಲಿ. ಈಗಿನ ಮುಂದಿನ ಪೀಳಿಗೆ ಸರಿಯಾಗಬೇಕು ಅಂತ ಅಂದ್ರೆ ಮೊಬೈಲ್ ಬಳಕೆನ ತುಂಬಾ ಕಡಿಮೆ ಮಾಡಬೇಕು. ಇದ್ರ ಬಗ್ಗೆ ಸರ್ಕಾರನು ಇತ್ತೀಚೆಗೆ ಈಗಾಗಲೇ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದೆ ಸರ್ಕಾರ. 16 ವರ್ಷದವರೆಗೆ ಮಕ್ಕಳು ಮೊಬೈಲ್ ಉಪಯೋಗಿಸಬಾರ್ದು ಅಂತ ಸರ್ಕಾರ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದೆ. ಅದು ತುಂಬಾ ಒಳ್ಳೆ ವಿಚಾರ, ಅದು ಸರ್ಕಾರ ಕೈಗೊಂಡಿರುವಂಥದ್ದು. ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಆ ಥರ ಮಾಡಿದ್ರೆ ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ, ಇತ್ತೀಚೆಗೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಹಲವಾರು ಟಿವಿನಲ್ಲಿ ಬರ್ತಾ ಇದೆ, ಇದರಲ್ಲಿ ಪೇಪರಲ್ಲಿ ಓದ್ತಾ ಇದ್ದೀವಿ, ಡ್ರಗ್ಸ್ ದಂಧೆ ಹೆಚ್ಚಾಗಿದೆ ಅಂತ. ಡ್ರಗ್ಸ್ಗೆ ಯುವ ಪೀಳಿಗೆ ಸ್ವಲ್ಪ ಬಲಿಯಾಗ್ತಾ ಇದೆ ಅಂತ ನಾನು ಹಲವಾರು ಪತ್ರಿಕೆಗಳಲ್ಲಿ ಓದಿದ್ದೀನಿ, ವಿಚಾರ ತಿಳ್ಕೊಂಡಿದ್ದೀವಿ. ಅದರಿಂದ ಸ್ವಲ್ಪ ದೂರ ಇದ್ದು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಟ್ಟು ಮಕ್ಕಳು ಸ್ವಲ್ಪ ತಂದೆ ತಾಯಿಗೆ ಗೌರವ ಕೊಡೋದನ್ನ ಕಲ್ತ್ಕೊಂಡು ಮುಂದಿನ ಜೀವನ ನಾವು ರೂಪಿಸ್ಕೋಬೇಕು ಅಂತೇಳಿ ಮಕ್ಕಳಲ್ಲಿ ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೇನೆ ಒಂದು ಪಟಾಪಟ್ ಅಂತ ಒಂದು 10 ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಯೋಚನೆ ಮಾಡೋಷ್ಟಿಲ್ಲ, ನಿಮಗೆ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನ ನೇರವಾಗಿ ಹೇಳ್ಬೋದು ಸರ್. ನಿಮಗೆ ಫೇವ್ರೆಟ್ ಪ್ಲೇಸ್? ನನಗೆ ಫೇವರೆಟ್ ಪ್ಲೇಸ್ ಅಂದ್ರೆ ನಮ್ಮೂರೇ. ಊರ ಹೆಸರು ಕೇಳ್ಬೋದಾ? ನಂಬಿನಾಯಕನಹಳ್ಳಿ ಗ್ರಾಮ, ಸ್ವಗ್ರಾಮ, ನಮ್ಮೂರು. ಹೌದು, ಅದೇ ನನಗೆ ಫೇವರೆಟ್ ಪ್ಲೇಸ್. ಸರ್ ಫೇವ್ರೆಟ್ ಟೀಚರ್ ಸರ್ ನಿಮಗೆ?
ನನಗೆ ಫೇವರೇಟ್ ಟೀಚರ್ ಬಂದು VS ಲಕ್ಷ್ಮೀನಾರಾಯಣ ಸ್ವಾಮಿ ಅಂತೇಳಿ. ನಾನು ಆಗಲೇ ಹೇಳಬೇಕಿತ್ತು. ಅವರು ಅಂದರೆ ನನಗೆ ಅವರು ವಿದ್ಯಾಭ್ಯಾಸಕ್ಕೆ ಸಿಕ್ಕಲಿಲ್ಲ, ನಮ್ಮ ಗ್ರಾಮಕ್ಕೆ ವಿದ್ಯಾಭ್ಯಾಸದಲ್ಲಿದ್ದರು. ನಾನು ಆಗಲೇ ಪ್ರೌಢಾವಸ್ಥೆಗೆ ದಾಟಿದ್ದೆ ಅವ್ರು ಬರೋಷ್ಟೊತ್ತಿಗೆ. ಓಕೆ. ನಾನು ಆಗಾಗ ನಮ್ಮ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರ ಮಕ್ಳಿಗೆ ಪಾಠ ಮಾಡ್ತಾ ಇದ್ದಂಥ ರೀತಿ, ಅವರು ನಮ್ಮ ಗ್ರಾಮದ ಜನರ ಜೊತೆ ಇದ್ದಂಥ ಸಂಪರ್ಕ, ಮಕ್ಕಳನ್ನ ಶಾಲೆ ಕರ್ತರುವಂಥ ಸಂಪರ್ಕದ ಬಗ್ಗೆ ನನಗೆ ಭಾಳ ಗೌರವ ಇತ್ತು. ಅವ್ರನ್ನ ನಾನು ಇವತ್ತಿಗೂ ನೆನೆಸ್ಕೊತೀನಿ. ನಮ್ಮೂರ ಮಕ್ಕಳಿಗೆ ಒಳ್ಳೆ ಟೀಚರ್ ಅಂತ ಅಂದರೆ ಅವರು. ನಿಮಗೆ ಫಿಲ್ಮ್ ನೋಡ್ತೀರಾ ಸರ್? ಫಿಲ್ಮ್ ನೋಡ್ತೀನಿ. ಫೇವ್ರೆಟ್ ಫಿಲ್ಮ್ ಸರ್? ಫೇವರೇಟ್ ಫಿಲಮ್ ಬಂದು ಹಿಂದೆ ಭಾಗ್ಯವಂತರು, ಡಾಕ್ಟರ್ ರಾಜ್ಕುಮಾರ್. ಓಕೆ. ಅದು ಫೇವರೇಟ್ ಫಿಲಮ್. ಸರ್ ಫೇವ್ರೆಟ್ ಸಾಂಗ್? ಸಾಂಗ್ ಬಂದು ಇದರಲ್ಲಿ ಹೊಸ ಬೆಳಕುನಲ್ಲಿ ಒಂದು ಹೊಸ ಬೆಳಕು ಅಂತ ಟೈಟಲ್ ಸಾಂಗ್ ಇದೆ. ಹೊಸ ಬೆಳಕು ಮೂಡುತ್ತಿದೆ. ಹೊಸ ಬೆಳಕು ಮೂಡುತ್ತಿದೆ ಅಂತ ಹೇಳಿ ಹೌದು. ಅದೊಂದು ಟೈಟಲ್ ಸಾಂಗ್ ಇದೆ. ತುಂಬಾ ಒಳ್ಳೆ ಸಾಂಗ್ ಅದು. ಫೇವ್ರೆಟ್ ಕಲರ್ ಸರ್? ಕಲರ್ ಬಂದು ನನಗೆ ಬ್ಲೂ. ಬ್ಲೂ. ಫೇವ್ರೆಟ್ ತಿಂಡಿ ಯಾವ್ದಾದ್ರು ಒಂದು ಫೇವ್ರೆಟ್? ನನಗೆ ಇದಂದ್ರೆ ನನಗೆ ನನ್ನ ವೀಕ್ನೆಸ್ ಅಂತ ಹೇಳ್ಬೋದು. ತಿಂಡಿ ಅಂದ್ರೆ ನನಗೆ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ, ದೋಸೆ ಟೈಪಾ? ಅಕ್ಕಿ ರೊಟ್ಟಿ ಚಟ್ನಿ. ಓಕೆ. ಅಕ್ಕಿ ರೊಟ್ಟಿ ಚಟ್ನಿ. ಫೇವ್ರೆಟ್ ಹೀರೋ? ಹೀರೋ ಬಂದು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರಿಬ್ಬರು ಕೂಡ ತುಂಬಾ ಇದ್ದಾರೆ. ಓಕೆ. ಓಕೆ. ಫೇವ್ರೆಟ್ ಹೀರೋಯಿನ್ಸ್? ಸರ್ ಹೀರೋಯಿನ್ ಬಂದು ಇದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕಾಗತ್ತೆ. ಹಿಂದೆ ಈಗಿನ ಹೀರೋಯಿನ್ಗಳು ಹಲವಾರು ಜನ ಇದ್ದಾರೆ, ಇಲ್ಲ ಅಂತಲ್ಲ, ಒಳ್ಳೆಯವರು ಇದ್ದಾರೆ, ಇಲ್ಲ. ಆದರೆ ಹಿಂದೆ ಇದ್ದ ಹೀರೋಯಿನ್ಗಳಲ್ಲಿ ಮಂಜುಳಾ ಒಳ್ಳೆ ಪಾತ್ರದಲ್ಲಿ ಬರ್ತಿದ್ದಂಥವ್ರು. ಮಂಜುಳಾ ಅವರು ಹೀರೋಯಿನ್ ತುಂಬಾ ಒಳ್ಳೆ ಪಾತ್ರನ ಮಾಡ್ತಾ ಇದ್ರು. ಇಷ್ಟು ನಂದು ಪಟಾಪಟ್ ಕ್ವಶನ್ಗಳಿತ್ತು ಸರ್. ಈಗ ನೀವು ಎಲ್ಲರ ಬಗ್ಗೆ ಹಂಚ್ಕೊಂಡ್ರಿ. ಮೇಡಮ್ ಬಗ್ಗೆ, ಮೇಡಮ್ ಅಂದ್ರೆ ನಿಮ್ಮ ಧರ್ಮಪತ್ನಿ ಅವರ ನನ್ನ ಬಗ್ಗೆ. ಕುಟುಂಬ, ನನಗೆ ನನ್ನ ಹೆಂಡತಿ, ನನ್ನ ಧರ್ಮಪತ್ನಿ ಬಂದು ನನ್ನ ಶ್ರೀಮತಿ ಭಾರತಿ ಅಂತೇಳಿ. ನಾವು 1991 ನವೆಂಬರ್ನಲ್ಲಿ ನಮಗೆ ಮದುವೆ ಆಯಿತು. ಅವರು ತಾಯಿ ಮನೆ ಮೈಸೂರಿನಲ್ಲಿ. ಮದುವೆ ಆಗಿ ನಮಗೆ ಈಗ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ಮಗ ಹರ್ಷಕುಮಾರ್ NS ಅಂತ, ಅವನು ಇಲ್ಲೇ ಒಂದು IVF ಹಾಸ್ಪಿಟ್ಲಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾನೆ. ಸೊಸೆ ನನ್ನ ಮಗಳು ಪುನೀತಾ ಅಂತೇಳಿ. ಇಬ್ಬರು ಮಕ್ಕಳು, ಇಬ್ಬರಿಗೂ ಮದುವೆ ಆಗಿದೆ, ಎಲ್ಲ ಉದ್ಯೋಗ ಮಾಡಿಕೊಂಡು ಆರಾಮಾಗಿದ್ದಾರೆ. ನಾನು ಈಗ ನಿವೃತ್ತಿ ಜೀವನದ ನಂತರದಲ್ಲಿ ನಾನು ಊರ ಕಡೆ ಹೋಗೋದು, ಸ್ವಲ್ಪ ಜಮೀನಿದೆ, ಮನೆ ಮಾಡ್ತಾ ಇದ್ದೀನಿ. ಊರ ಕಡೆ ಓಡಾಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ನೋಡ್ಕೊಂಡಿರೋಣ ಅಂತ ಒಂದು ಯೋಜನೆ ಹಾಕಿದ್ದೀನಿ. ನನ್ನ ಕುಟುಂಬ, ನನ್ನ ಕರ್ತವ್ಯದ ಅವಧಿ, ನನ್ನ ಸರ್ವೀಸ್ ಪೂರ, ನನ್ನ ಕುಟುಂಬ ನನ್ನ ಜೊತೆಗಿಲ್ಲದೆ ಇದ್ದಿದ್ರೆ ನಾನು ಸರ್ವೀಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ನನ್ನ ಸೇವೆಯಲ್ಲಿ ಅವರ ಪಾಲು ತುಂಬ ಇದೆ. ನನ್ನ ಕುಟುಂಬದ ಪಾಲು ನನಗೆ ತುಂಬ ಇದೆ. ನಾನು ಇಲ್ಲಿ ಚೆನ್ನಾಗಿ ಹೋದ್ರೆ ಅಲ್ಲಿ ಕರ್ತವ್ಯ ಮಾಡಲಿಕ್ಕೆ ನನಗೆ ಭಾಳ ಖುಷಿ ಆಗ್ತಿತ್ತು. ನನಗೆ ಇಲ್ಲಿ ಮನೇಲೇ ಸರಿ ಇಲ್ಲ ಅಂದಿದ್ರೆ ನನ್ನ ಕರ್ತವ್ಯ ಮಾಡಕ್ ಆಗ್ತಾ ಇರಲಿಲ್ಲ. ನಾನು ಇಲ್ಲಿಂದ ಏನು ನಾನು ಖುಷಿಯಾಗಿ ಹೋಗ್ತೀನಿ, ಅಲ್ಲಿ ನನ್ನ ಕರ್ತವ್ಯ ಮಾಡಲಿಕ್ಕೆ ನನಗೆ ಭಾಳ ಸ್ಫೂರ್ತಿ ಇದ್ದಿದ್ದು ನನ್ನ ಕುಟುಂಬ. ಓಕೆ ಸರ್. ಕಡೆ ಎಲ್ಲದರ ನಂತರ ನಾನು ಕೆಲವ್ರನ್ನ, ನನ್ನ ಸ್ನೇಹಿತರುಗಳು, ನನ್ನ ಕರ್ತವ್ಯದ ಅವಧಿಯಲ್ಲಿ ನನಗೆ ಸಪೋರ್ಟ್ ಮಾಡುವಂಥ ಕೆಲವರು ತುಂಬ ಸ್ನೇಹಿತರುಗಳು, ನಾನು ಈಗಾಗಲೇ ಹೇಳಿದಂತೆ ಮಾದೇಗೌಡ, HB ನಟರಾಜ್ ಅಂತ ಅವರು, ಮತ್ತು ಶೇಷಾಚಲ ಅಂತ ಸತ್ತೋಗ್ಬಿಟ್ರು ಅವರು. ಆನಂತರ ನನಗೆ ಭಾಳ ತುಂಬ ಆಪ್ತರು ಅಂದರೆ ನನ್ನ ಸ್ನೇಹಿತರು ಶ್ರೀನಿವಾಸ್ ಅಂತ, ಅವರು ನನ್ನ ಬ್ಯಾಚ್ಮೇಟೆ. ಅವರು ಕೂಡ ನನ್ನ ಜೊತೆಲಿ ಇಲ್ವಾಲ ಮತ್ತು KR ನಗರ ಪೊಲೀಸ್ ಸ್ಟೇಷನ್ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ ನಾವು. ಆ ಕೆಲಸದ ಸಂದರ್ಭದಲ್ಲಿ ನನಗೆ ಅವರ ಭಾಳ ಬೆನ್ನೆಲುಬಾಗಿ ನಿಂತು ನನ್ನ ಕರ್ತವ್ಯದ ಜೊತೆಗೆ ಕೆಲಸ ಮಾಡಿರುವಂಥವ್ರು. ಇದಲ್ಲದೆ ಇನ್ನೂ ಹೆಚ್ಚುವರಿಯಾಗಿ ಏನಾಗ್ತದೆ ಅಂದರೆ, ಕೆಲವು ಅಧಿಕಾರಿಗಳು ನಮಗೆ ಸ್ಫೂರ್ತಿ ತುಂಬಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿದಂಥವ್ರು. ಸನ್ಮಾನ್ಯ ಶ್ರೀ MN ಶಶಿಧರ್ ಅಂತೇಳಿ, ಈಗ ಹಾಲಿ ಅವರು ಚಾಮರಾಜನಗರ ಜಿಲ್ಲಾ ಅಡಿಷನಲ್ SP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಶ್ರೀ M ಜಗದೀಶ್ ಅಂತೇಳಿ, ಅವರಿಗೆ ಕಾರವಾರ ಅಡಿಷನಲ್ SP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀ ಸುಂದರ್ರಾಜ್ ಅಂತೇಳಿ ಮೈಸೂರು ನಗರದಲ್ಲಿ ಅವರು ಕೂಡ DCP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀ ಗಜೇಂದ್ರ ಪ್ರಸಾದ್ ಅಂತೇಳಿ ಅವರು ಕೂಡ ACP ಆಗಿದ್ದಾರೆ. ಪ್ರದೀಪ್ ಅಂತೇಳಿ, ಮತ್ತೆ ಪುನೀತ್ ಅಂತೇಳಿ ನಮ್ಮ ಒಬ್ರು ಈಗ ಬಿಲ್ಕೆರೆ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಶ್ರೀ ಗಣೇಶ್ ಅಂತೇಳಿ, ಅವರೆಲ್ಲ ನನ್ನ ಕರ್ತವ್ಯ ಸಂದರ್ಭದಲ್ಲಿ ನನಗೆ ಒಳ್ಳೆ ಮಾರ್ಗದರ್ಶನ ನೀಡಿ, ನಮಗೆ ಕರ್ತವ್ಯ ನಿರ್ವಹಿಸೋದ್ರಲ್ಲಿ ಆಗಲಿ ಮತ್ತು ನನ್ನ ವೈಯಕ್ತಿಕ ಜೀವನದಲ್ಲಾಗಲಿ ನನಗೆ ಭಾಳ ಸಪೋರ್ಟ್ ಮಾಡಿದಂಥ ಅಧಿಕಾರಿಗಳು.
ಎಷ್ಟೋ ಜನ ಹೇಳ್ತಾರೆ ಅಧಿಕಾರಿಗಳು ಸರಿ ಇಲ್ಲ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನನಗೆ ಕಂಡಂಗೆ ಯಾರೋ ಒಬ್ರು ಇಬ್ರು, ಈಗ ಇಲಾಖೆ ಮೇಲೆ ಈಗ ನಾವು 4-5 ಜನ ಮಕ್ಳಿದ್ರೆ ಯಾರೋ ಒಬ್ರು ಇಬ್ರು ಕೆಟ್ಟವ್ರು ಇರ್ಬೋದು, ಇಲ್ಲ ಅಂತಲ್ಲ. ಇಲಾಖೆ ಇಲ್ಲಿ ಇದ್ದಂತ ಅಧಿಕಾರಿಗಳು ಒಳ್ಳೊಳ್ಳೆಯವ್ರನ್ನ ನಾನು ನೋಡಿದೀನಿ. ಕೆಟ್ಟವ್ರು ಯಾರೋ ಒಬ್ರು ಇಬ್ರು ಕಂಡಿರ್ಬೋದು, ಇಲ್ಲ ಅಂತಲ್ಲ. ಒಳ್ಳೆಯವ್ರನ್ನೇ ಹೆಚ್ಚು ಜನ ನೋಡಿದ್ದೀನಿ ನನ್ನ ಇಲಾಖೆಯಲ್ಲಿ. ನನಗೆ ಸ್ಫೂರ್ತಿಯಾದಂತಹ ಅಧಿಕಾರಿಗಳು, ನಾನು ಈಗೇನು ಹೆಸರು ಹೇಳಿದೆ ಅವರೆಲ್ಲ ಸ್ಫೂರ್ತಿಯಾಗಿ ನನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ನಾನು ಯಶಸ್ವಿಯಾಗಿ ನಿವೃತ್ತಿ ಆಗ್ಲಿಕ್ಕೆ ಕಾರಣರಾದಂಥ ಎಲ್ಲ ಅಧಿಕಾರಿಗಳು ನನ್ನ ಸ್ನೇಹಿತರು. ಇದಲ್ಲದೆ ನಾವು ಎಲ್ಲಾ ರೀತಿನಲ್ಲೂ ಇದಾಗಬೇಕಾದ್ರೆ ನಮ್ಮ ಕುಟುಂಬ, ನನಗೆ ಎಲ್ಲ ನಮ್ಮ ಹಳ್ಳಿನಲ್ಲಿ ಪೊಲೀಸ್ ಕೆಲ್ಸಕ್ಕೆ ಹೋಗೋಣ ಕಣ, ನಮ್ಮ ಹುಡುಗ ಪೊಲೀಸ್ ಕೆಲ್ಸಕ್ಕೆ ಹೋಗೋನೆ, ಪೊಲೀಸ್ ಕೆಲ್ಸಕ್ಕೆ ಹೋದ್ಮೇಲೆ ಬರೋದೇ ಇಲ್ಲ, ಸಂಬಂಧಿಕರು ನೋಡಲ್ಲ, ಹಾಗೆ ಹೀಗೆ ಅಂತ ಕೆಲವ್ರು ಮಾತಾಡ್ಕೊಳ್ಳೋದು. ನನಗೆ ನಿವೃತ್ತಿ ಆಗುತ್ತೆ. ನಿವೃತ್ತಿ ಆದ್ಮೇಲೆ ನನ್ನ ಕುಟುಂಬ ನನ್ನ ಊರಿಗೆ ಕರೆಯುತ್ತೆ, ಬನ್ನಿ ನೀವು ನಿವೃತ್ತಿ ಆಗಿದ್ರಿ, ಬನ್ನಿ ಮಾತಾಡ್ಬೇಕು ಅಂತ ಕರೀತಾರೆ. ನಾನು ಹೋಗ್ತೀನಿ. ಅಲ್ಲಿ ನಮ್ಮ ಸಂಬಂಧಿಕರೇ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ತಮ್ಮ, ಅವರು ಇವರು, ನಮ್ಮ ಅಕ್ಕಪಕ್ಕದ ಸಂಬಂಧಿಕರು ನನ್ನ ಬಹಳ ಒಂದು ಗೌರವಯುತವಾಗಿ ನಮಗೆ ನನ್ನ ಕುಟುಂಬನ ಕರೆದಿ ಸನ್ಮಾನ ಮಾಡಿ ಬಹಳ ಇದಾಗಿ ಗೌರವ ಕಾಣುತ್ತೆ. ಇದೆಲ್ಲ ಗೌರವನ ನನಗೆ ಕೊಟ್ಟಿದ್ದು ನನ್ನ ಪೊಲೀಸ್ ಇಲಾಖೆ. ಹೌದು, ಈ ಎಲ್ಲ ಗೌರವ ನನಗೆ ಕೊಟ್ಟಿದ್ದು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಇಡೀ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಒಂದು ಉತ್ತಮವಾದ ಇಲಾಖೆ. ಎಲ್ಲ ನಮ್ಮ ಜನನ ಕಾಯುವಂತ, ಇಡೀ ಸಮಾಜನ ಕಾಯುವಂತ ಇಲಾಖೆ ಪೊಲೀಸ್ ಇಲಾಖೆ. ದೇಶ ಕಾಯೋ ಯೋಧರು ಬಿಟ್ರೆ ರಾಜ್ಯದ ಒಳಗಿನ ಶತ್ರುಗಳು ಕಾಯೋದಕ್ಕೆ ಮತ್ತೆ ಸಮಾಜನ ಕಾಯ್ಲಿಕ್ಕಿರುವಂತ ಏಕೈಕ ಇಲಾಖೆ ಅಂದ್ರೆ ಅದು ಪೊಲೀಸ್ ಇಲಾಖೆ. ನಿಜ ಸರ್, ಇದಕ್ಕೆ ನಾವು ಪೊಲೀಸ್ ಇಲಾಖೆ ಇಡೀ ಮಾಡಿ ಜಗತ್ತು ನೆನ್ಕೊಳ್ಳುವಂತ ಇಲಾಖೆ ಆಗಿದೆ. ನನಗೆ ನಾನು ಆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂದ್ರೆ ನನಗೆ ಬಹಳ ಹೆಮ್ಮೆ ಇದೆ. ಈಗಲೂ ಜನ ಎಷ್ಟೋ ಕಡೆ ಪೊಲೀಸರನ್ನ ಗುರುತಿಸಲ್ಲ, ಆದ್ರೆ ನಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ. ನನಗೆ ಬಹಳ ಹೆಮ್ಮೆ ಇದೆ ಪೊಲೀಸ್ ಇಲಾಖೆ. ಸರ್, ನೀವು ಈ ಚಾನಲ್ ಮೂಲಕ ಯಾರಿಗಾದ್ರೂ ಸಾರಿ ಕೇಳಕ್ಕಾಗಿಲ್ಲ ಆ ಸಂದರ್ಭದಲ್ಲಿ, ಸಾರಿ ಕೇಳ್ತೀನಿ ಅಂದ್ರೆ ಯಾರಿಗಾದ್ರೂ? ನಾನು ಸಾರಿ ಕೇಳಲಿಕ್ಕೆ ಆಗದೆ ಇರುವಂತಹದ್ದು ಅಂತ ಅಂದ್ರೆ, ಪೊಲೀಸ್ ಇಲಾಖೆಗೆ ಬಂದ್ರು ಕೆಲಸದ ಒತ್ತಡದಿಂದ ಎಷ್ಟೋ ನಮ್ಮ ಸಂಬಂಧಿಕರುಗಳ ಮದುವೆ ಮುಂಜಿ ಇನ್ನಿತರ ಕಾರ್ಯಕ್ರಮಗಳಿಗೆ ನಾನು ಹೋಗಕ್ಕಾಗಿಲ್ಲ. ನಮ್ಮ ಹತ್ತಿರದ ನನ್ನ ಮಾವನ ಮಕ್ಕಳ ಮದುವೆಗೆ ಹೋಗಕ್ಕಾಗಲಿಲ್ಲ ಕೆಲವು ಸಂದರ್ಭ. ಜೊತೆಗೆ ನನ್ನ ತಂದೆ ನನಗೆ ತರಬೇತಿಗೆ ಚನ್ನಪಟ್ಟಣಕ್ಕೆ ತರಬೇತಿಗೆ ಹಾಕ್ಬಿಡ್ತಾರೆ ಚಾಮರಾಜನಗರದಿಂದ. ಸೊ ತರಬೇತಿಗೆ ಹಾಕಕ್ ಮುಂಚಿತವಾಗಿ ನನ್ನ ತಂದೆ ತೀರೋಗ್ತಾರೆ. ತಿಥಿ ಮುಗಿಸ್ಕೊಂಡು ನಾನು ಬರ್ತೀನಿ. ತಿಥಿ ಮುಗಿಸ್ಕೊಂಡು ಬಂದ್ಮೇಲೆ ತರಬೇತಿಗೆ ಚನ್ನಪಟ್ಟಣಕ್ಕೆ ಹಾಕ್ಬಿಡ್ತಾರೆ. ಆಗ್ತಾನೆ ಕೆಲ್ಸಕ್ಕೆ ಸೇರಿದ್ವಿ, ಹಾಕ್ಬಿಡ್ತಾರೆ. 1994ನೇ ಸಾಲಿನಲ್ಲಿ ಹಾಕ್ತಾರೆ. ತಿಂಗಳ ತಿಥಿಗೆ, ನಮ್ಮ ತಂದೆ ತಿಂಗಳ ತಿಥಿಗೆ ಬರ್ಬೇಕು ನಾನು ನಮ್ಮ ಹಳ್ಳಿಗೆ, ಬರಕ್ಕಾಗಲ್ಲ. ಆಗ ನನ್ನ ಅಣ್ಣ ತಮ್ಮದಿರು ಅವರೆಲ್ಲ ಬೇಸರ ಮಾಡ್ಕೋತಾರೆ. ಏನೋ ಇವನು ಪೊಲೀಸ್ಗೆ ಹೋಗ್ಬಿಟ್ಟು ಸಂಬಂಧಿಕರು ನಮ್ಮ ತಂದೆ ತಿಥಿಗೆ ಬರದೇ ಹೋದ ಹಾಕೊಂಡು ಕೆಲವು ಬೇಸರ ಆಗುತ್ತೆ. ಇಂಥ ಹಲವಾರು ಕಾರ್ಯಕ್ರಮಗಳಿಗೆ ನಾನು ಹೋಗ್ದೇನೆ ಇರುವ ಅಂತ ಆಗ ಕೆಲವ್ರಿಗೆ ಇದಾಗ್ತದೆ. ಈ ವಿಚಾರವಾಗಿ ಏನಾಗುತ್ತೆ ಅಂದ್ರೆ, ನಾನು ನನ್ನ ಕುಟುಂಬಕ್ಕೆ, ನನ್ನ ತುಂಬ ಹತ್ತಿರದ ಸಂಬಂಧಿಕರುಗಳಿಗೆ, ಸ್ನೇಹಿತರುಗಳಿಗೆ ನಾನು ಹೋಗದೇ ಇರುವಂಥ ಕೆಲವು ಕಾರ್ಯಕ್ರಮಗಳಿಗೆ ಇದಾಗಿರೋದ್ರಿಂದ ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಸಮಯ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದಂಥ ಶ್ರೀ NP ಸುರೇಶ್ ಸರ್ ಅವ್ರನ್ನ ಇಷ್ಟು ಸಮಯ ಸಂದರ್ಶನವನ್ನು ಮಾಡಿದ್ವಿ. ಜೊತೆಲಿ ಇದನ್ನು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ವತಿಯಿಂದ ನನ್ನ ಕ್ಯಾಮ್ರಾಮನ್ ಯಾರಿದ್ದಾರೆ, ಸಂಜಯ್ ಆಗ್ಬೋದು, ಮತ್ತು ನನಗೆ ಆತ್ಮೀಯರು ಅಂತ ಯಾರಿದ್ದಾರೆ, ಮತ್ತು ಯಾರ್ಯಾರು ನೋಡ್ತಾ ಇದ್ದೀರಾ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಸಮಯ ನಮಗೆ ಧನ್ಯವಾದಗಳು. ನಾನು ಸಂದರ್ಶನ ಮಾಡಿ ಇಲಾಖೆ ಬಗ್ಗೆ ನಾನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶ್ರೀ ಮಹರ್ಷಿ ಅರವಿಂದ್